ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸೋದಕ್ಕೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಹೇಳಿದ್ರು. ನಾಳೆ ನಾವು ತೀರಿ ಹೋದಾಗ ಹೀಗೆ ಆಗೋದು ಬೇಡ ಅಂತ ಸ್ಪೀಕರ್ ಮಾತಾಡಿದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್ಗೆ ಟಾಂಗ್ ಕೊಟ್ಟರು ಆರ್ ಅಶೋಕ್. ನೀವು ಈಗಲೇ ಯಾಕೆ ಸಾಯ್ತೀರಿ, ಮಂತ್ರಿ ಆಗಬೇಕು, ನೀವಿನ್ನ ಮಂತ್ರಿ ಆದ್ಮೇಲೆ 1 ವರ್ಷ ಇರಿ, ಆಮೇಲೆ ಬೇಕಾದ್ರೆ ಹೋಗಿವ್ರಂತೆ, ಆ ಸ್ಥಾನದಲ್ಲಿ ಕುತ್ಕೊಂಡು ನೀವು ಆ ಮಾತನಾಡಬಾರ್ದು ಅಂತ ಅಶೋಕ್ ಹೇಳಿದ್ರು. ಸೂಚನೆ ನಡೀತಾ ಇದೆ. ನಮ್ಮ ಸದಸ್ಯರು ಶತಾಯುಷಾದ ಅತ್ಯಂತ ಹಿರಿಯರು, ಬೇರೆ 2-3 ಜನ ಗಣ್ಯಾತರಿದ್ದಾರೆ. ಅವರಿಗೆ ಸಂತಾಪ ಸೂಚನೆ ಮಾಡೋ ಸಂದರ್ಭ ಪ್ರಾಮುಖ್ಯತೆ ಮತ್ತು ಪಾವಿತ್ರ ಅರ್ಥ ಮಾಡಿಕೊಳ್ಳಿ. ನಾಳೆ ನಮ್ಮ ಮನೆಯಲ್ಲ ನಿಮ್ಮ ಮನೆಯಲ್ಲ ಈ ಪರಿಸ್ಥಿತಿ ನೋಡಬೇಕಾಗ್ತದೆ. ಒಂದು ಕೆಲವೊಂದು ಚರ್ಚೆ ಬರ್ತದೆ, ಸಕ್ಕರ ಚರ್ಚೆಯಲ್ಲಿ ಮುಗಿಸ್ಬೇಕು. ಮತ್ತೆ ಅದನ್ನೇ ಕೂತ್ಕೊಂಡು ಅವ್ರು ಹೀಗೆ ನೀವು ಮಾತಾಡುವಂಥದ್ದು ಅಲ್ಲ. ಕೆಲವೊಂದು ಸಂದರ್ಭ ಬರ್ತದೆ. ಈಗ ಸಂತಾಪ ಇದೆ, ಅದು ಪಾವಿತ್ರದ ಮಗ ಗೌರವಪೂರ್ವಕವಾಗಿ ವಿಚಾರ ಏನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವ ನಾವು ಮೇಡಿಕೊಡಿಸಿಕೊಳ್ಳಿ ಅವಕಾಶ ಮಾಡಿಕೊಡಿ. ಈ ಮತ್ತೆ ತಾವೆಲ್ಲರಿಗೂ ಅನ್ನಗತಿ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ. ನಾಳೆ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ ನಾಳೆ ನಾವು ತೀರಿ ಹೋದಾಗ ನಮ್ಮ ಬಗ್ಗೆ ಮಂತ್ರಿ ಆಗ್ಬೇಕಲ್ಲ, ನೀವು ಅರ್ಥ ಮಾಡಿಕೊಳ್ಳಿ. ಮಂತ್ರಿ ಆಗ್ಬೇಕು, ಆಮೇಲೆ ಈಗ ಯಾಕೆ ತೀರೋತೀರಾ ನೀವು? ಈಗ ಮುಂದೆ ಮಂತ್ರಿ ಆದ್ಮೇಲೆ ತೀರೋಗಿ, ಅದು ಯಾರಿಗೂ ಯಾವಾಗಿದೆ ಅಂತ ಹೇಳಿ ಮಂತ್ರಿ ಆಗಿ 1 ವರ್ಷ ಬದುಕಿ ಆಮೇಲೆ ಹೋಗಿ. ಸಂತಾಪ ಸೂಚನೆ ನಡೀತಾ ಇದೆ. ನಮ್ಮ ಸದಸ್ಯರು